ಚಿತ್ರಗುಪ್ತರೇ, ಈ ವ್ಯಕ್ತಿಯ ಪ್ರಾಣ 10 ವರ್ಷಗಳ ಹಿಂದೆ ತಕ್ಕೊಂಬರ್ಬೇಕಾಗಿತ್ತು. ಕರ್ತವ್ಯ ಲೋಪಕ್ಕೆ ಸರಿಯಾದ ಕಾರಣ ಹೇಳದಿದ್ರೆ ಅವನ ಬದಲಿಗೆ ನಿಮಗೆ ಶಿಕ್ಷೆ ವಿಧಿಸಬೇಕಾಗುತ್ತದೆ. ಪ್ರಭು, ಅವನ್ ನಿಮ್ಮ ಭಕ್ತನಾಗಿದ್ದನು. ಅವನ ಕೊನೆಯ ಆಸೆಯನ್ನು ಈಡೇರಿಸಿ ನಂತರ ಪ್ರಾಣ ತೆಗೆದುಕೊಂಡು ಬರಲು ಯಮದೂತರಿಗೆ ಹೇಳಲಾಗಿತ್ತು. ಆ ವ್ಯಕ್ತಿಯ ಕೊನೆ ಆಸೆ ತುಂಬಾ ವಿಚಿತ್ರವಾಗಿತ್ತು ಪ್ರಭು. ನಾನು ಸುಳ್ಳಿನ ಚಕ್ರವರ್ತಿ ಗೋಧಿಯವರ ಡಿಗ್ರಿ ಸರ್ಟಿಫಿಕೇಟ್ ನೋಡಿದ ಮರದಿ ನನ್ನ ಪ್ರಾಣ ತೆಕ್ಕೊಂಡು ಹೋಗಿ ಎಂದು ಅವನು ಹೇಳಿದ್ದನು. ಸರಿ, ವಿಚಿತ್ರವೇನ್ ಗೊತ್ತಾ ಪ್ರಭು, ಆ ಸುಳ್ಳಿನ ಚಕ್ರವರ್ತಿಯ ಡಿಗ್ರಿ ಸರ್ಟಿಫಿಕೇಟ್ ಇರೋದೇ ಅನುಮಾನವಂತೆ. ಬಹುಶಃ ನಿಮ್ಮ ಭಕ್ತ ಚಿರಂಜೀವಿ ಆದ್ರೂ ಅಚ್ಚರಿ ಇಲ್ಲ. ಆ ಭಕ್ತನು ಯಾರೋ ಮಹಾನ್ ಬುದ್ಧಿವಂತನೇ ಇರ್ಬೇಕು ಚಿತ್ರಗುಪ್ತರೇ. ನಮ್ಮ ಕರ್ತವ್ಯ ಲೋಕವಾಗಬಾರ್ದಂದ್ರೆ ಲೋದಿಗೆ ನಾವೇ ಒಂದು ಸುಳ್ಳು ಡಿಗ್ರಿ ಸರ್ಟಿಫಿಕೇಟ್ ಸೃಷ್ಟಿಸಬೇಕಾದ ಸಂಕಷ್ಟ ಬಂತಲ್ಲ. ಮಹಾದೇವನಿಗೆ ಗೊತ್ತಾದ್ರೆ ನಮ್ಮ ಕತೆ ಅಷ್ಟೇ. ಕುಂಬಳಕಾಯಿ ಕಳ್ಳ ಎಂದ್ರೆ ಹೆಗ್ಲು ಮುಟ್ ನೋಡ್ಕೊಂಡಂತೆ ಅನ್ನೋ ಗಾದೆ ಅನ್ವಯ ಆಗೋರ್ ಮಾತ್ರ ಪ್ರತಿಕ್ರಿಯಿಸ್ತಾರೆ ಅಲ್ವಾ ಮಹಾಜನಗಳೇ? ಮತ್ತೆ ಸಿಗೋಣ. ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಉದಾರತೆ ತೋರಿದ್ದಕ್ಕಾಗಿ ನಿಮ್ಗೆ ಆಭಾರಿಯಾಗಿದ್ದೀನಿ. ನಿಮ್ಗೆ ಶುಭವಾಗಲಿ.